ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಇವತ್ತು ಕುವೈಟ್ನಲ್ಲಿರುವಂತಹ ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ ಅಂತಂದ್ರೆ ಇವಾಗ ನಾವು ನಮ್ಮ ಸಿಟಿಯಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿಟಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಿರಾಣಾ ಶಾಪ್ಗೆ ಹೋಗಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ತೀವಿ, ಅಂದ್ರೆ ಕಿರಾಣಿ ಸಾಮಗ್ರಿಗಳೆಲ್ಲ ಪರ್ಚೇಸ್ ಮಾಡ್ತೀವಿ. ಅದೇ ತರ ಇಲ್ಲಿ ಕಿರಾಣಿ ಶಾಪ್ಸ್ ಇರೋದಿಲ್ಲ. ಸೊ ಎಲ್ಲ ಈ ಗ್ರ್ಯಾಂಡ್ ಹೈಪರ್ ಮಾಲ್ ಅಲ್ಲಿ ನೆಸ್ಟೋ ಮಾಲು, ಲೂಲು ಮಾಲು ಅಂತ ಇದಾವೆ, ಅದರಲ್ಲಿ ಮಾತ್ರ ಸಿಗುತ್ತವೆ. ಎಲ್ಲೋ ರೇರ್ ಕೇಸಲ್ಲಿ ಇರ್ತವೆ, ಅಲ್ಲೊಂದು ಇರುತ್ತೆ ಕಿರಾಣಿ ಶಾಪು. ಬಟ್ ಇಷ್ಟೊಂದು ದೊಡ್ಡ ನಮ್ಮ ಇಂಡಿಯಾದಲ್ಲಿ ಇರ್ತಾವಲ್ಲ, ಆ ಥರ ಮಾತ್ರ ಇರೋದಿಲ್ಲ. ಸೊ ಇವಾಗ ನಾವು ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ನ ನೋಡ್ಕೊಂಡ್ ಬರೋಣ, ಯಾವ ಥರ ಇರುತ್ತೆ ಒಳಗಡೆ, ಯಾವ ಥರ ಇಲ್ಲ. ಒಂದ್ಸಲ ಎಂಟರ್ ಆದರೆ ನಿಮ್ಗೆ ಎಲ್ಲ ಸಿಗುತ್ತೆ ಟೋಟಲ್ ಆಗಿ. ಒಂದ್ಸಲ ನೀವೇ ನೋಡ್ತೀರಲ್ಲ ಇವಾಗ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು. ಇವಾಗ ಒಂದು ಲುಕ್ ಹಾಕೋಣ ಬನ್ನಿ ನನ್ನ ಜೊತೆ, ಏನೇನು ನೋಡ್ತೀರಾ ಒಳಗಡೆ ಅಂತ. ಫ್ರೆಂಡ್ಸ್, ಇದನ್ನೆಲ್ಲ ನೋಡಿ ನೀವು ಗಮನಿಸ್ತಾನೆ ಬನ್ನಿ ನನ್ನ ಜೊತೆ. ನೋಡಿ, ಟೋಟಲ್ ಆಗಿ ಪರ್ಫ್ಯೂಮ್ ಶಾಪ್ಸ್ ಇದೆ. ಎಂಟರ್ ಆದ ತಕ್ಷಣ ಇಲ್ಲಿ ಮೊಬೈಲ್ ಶಾಪ್ಸ್ ಇದೆ. ಈ ಕಡೆ ನೋಡಿ ಮೊಬೈಲ್ ಶಾಪ್ಸ್ ಇದೆ. ಆಲ್ರೆಡಿ ಎಂಟರ್ ಆಗಿದ್ದೀವಿ ಗ್ರ್ಯಾಂಡ್ ಹೈಪರ್ ಒಳಗಡೆ. ಇಲ್ಲಿ ನೋಡಿ ಮೊಬೈಲ್ ಶಾಪ್ಸ್ ಇದೆ, ಫುಲ್ಲು ಮೊಬೈಲ್ ಶಾಪ್ಸು, ಸ್ಪೆಕ್ಸ್ ಶಾಪ್ಸು ಇದೆ. ಟೋಟಲ್ ಆಗಿ ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ ನೀವು ಗಮನಿಸ್ತಾ ಇದ್ದೀರಲ್ಲ, ಇದನ್ನೇ ನೋಡ್ಕೊಂತ ಬನ್ನಿ. ನೋಡಿ, ಒಂದ್ಸಲ ಎಂಟರ್ ಆದ್ರೆ ಯಾವ ತರ ಇದೆ. ಮೊಬೈಲ್ ಶಾಪ್ಸ್ ಎಲ್ಲ, ಜ್ಯುವೆಲರಿ ಶಾಪ್ಸ್ ಇದೆ, ಎಲ್ಲ ಬಂದಾಗಿದೆ. ಪಕ್ಕದಲ್ಲಿ ಲಿಫ್ಟ್ ಇದೆ, ಲಿಫ್ಟ್ ಮೂಲಕ ಹೋಗ್ಬೋದು, ನಾವು ನಡ್ಕೊಂತಾನು ಹೋಗ್ಬೋದಾಯ್ತು. ನಡ್ಕೊಂತ ಹೋಗ್ಬಿಡೋಣ. ಕುವೈಟ್ನಲ್ಲಿ ನಮ್ಮ ಜೀವನ ಹೇಗಿರುತ್ತೆ, ನಾವು ಯಾವ ತರ ಪರ್ಚೇಸ್ ಮಾಡ್ತೀವಿ ಅಡುಗೆಗೆ, ಈ ತರ ಅಡುಗೆ ಮಾಡಿಕೊಳ್ಳುವುದಕ್ಕೆ ಐಟಮ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿಗೆ ಬರ್ತೀವಿ. ನಮಗೆ ಹತ್ತಿರ ಇರೋ ಮಾರ್ಕೆಟ್ ಫರ್ವಾನಿಯಾ, ಇದರ ಸಿಟಿ ಹೆಸರು. ಈ ಫರ್ವಾನಿಯಾ ಮಾರ್ಕೆಟ್ಗೆ ಬಂದಿದ್ದೀವಿ ಇವತ್ತು. ಇವಾಗ ಎಂಟರ್ ಆಗ್ತಾ ಇದೀವಿ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ. ಒಳಗಡೆ ಎಂಟರ್ ಆಗೋಣ, ನೋಡೋಣ. ನೋಡಿ ಫ್ರೆಂಡ್ಸ್, ನನ್ನ ಜೊತೆನೆ ಬನ್ನಿ, ಯಾವ ತರ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಗಮನಿಸಿ. ಸೇಮ್ ನಮ್ಮ ತರ, ಅದೇ ನಮ್ಮ ಸಿಟಿಯಲ್ಲಿ ಬೆಂಗಳೂರಲ್ಲಿ ರಿಲಯನ್ಸ್ ಮಾರ್ಟ್, ಡಿ ಮಾರ್ಟ್ ಯಾವ ತರ ಇರ್ತಾವೋ ಸೇಮ್ ಅದೇ ತರ ಇರುತ್ತೆ. ಬಟ್ ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ಈ ಐಟಮ್ ಸಿಗಲ್ಲ ಅನ್ನೋಂಗಿಲ್ಲ, ಎಲ್ಲ ಐಟಮು ಸಿಗುತ್ತೆ ನಿಮಗೆ. ನೋಡಿದಿರಲ್ಲ, ಒಂದ್ಸಲ ಇದನ್ನೆಲ್ಲ ಗಮನಿಸಿ, ಎಲ್ಲ ಐಟಮ್ಸ್ನ. ಇಲ್ಲಿ ನೋಡಿ, ಎಲ್ಲ ಪರ್ಫ್ಯೂಮ್ಸ್ ಇದೆ, ಎಲ್ಲ ತುಂಬಾ ಪರ್ಫ್ಯೂಮ್ಸು, ಅತ್ತರ್ ಸೆಂಟ್ಗಳಿದೆ. ಇಲ್ಲಿ ಗೊತ್ತಿಲ್ಲ ನಿಮಗೆ, ಅರಬ್ಬಿ ಕಂಟ್ರಿಯಲ್ಲಿ ಜಾಸ್ತಿ ಅತ್ತರ್ ಯೂಸ್ ಮಾಡ್ತಾರಂತ ಅಂದ್ಬಿಟ್ಟು. ಸೊ ಅವೆಲ್ಲ ಇವು ಪರ್ಫ್ಯೂಮ್ಸೂ ಇದೆ. ತುಂಬಾ ಚೀಪ್ ಅಂದರೆ ಚೀಪಲ್ಲಿ ಸಿಗ್ತವೆ ನಿಮಗೆ. ಚಿಕ್ಕ ಮಕ್ಕಳ ಐಟಮ್ಸ್ ಇವೆಲ್ಲ ಚಾಕ್ಲೇಟ್ಸ್ ನೋಡಿ. ಆಲ್ಮಂಡಿ ಚಾಕ್ಲೇಟ್ಸು ಊರಿಗೆ ಹೋಗ್ಬೇಕಾದ್ರೆ ಪರ್ಚೇಸ್ ಮಾಡ್ತಾ ಇರ್ತೀನಿ. ಇದು ನಾನು ಆ್ಯಕ್ಚುಲಿ ಇಂಡಿಯಾಗೆ ಬರಬೇಕಾದ್ರೆ ತುಂಬ ಅಂದರೆ ತುಂಬ ಚೀಪಲ್ಲಿ ಇರುತ್ತೆ. 1 kg ಸಮಥಿಂಗ್ ಇರುತ್ತೆ. 1 kg 270 rupees ಫುಲ್ ಬಾಕ್ಸ್. ಈ ಪಕ್ಕದಲ್ಲಿ ನೋಡಿ ಎಲ್ಲ ರೈಸ್ ಐಟಮ್ ಸಿಗುತ್ತೆ ನಿಮಗೆ ಟೋಟಲ್ ಆಗಿ. ಇಲ್ಲಿ ನೋಡಿ ಬಾಸುಮತಿ ರೈಸೇ ಸಿಗುತ್ತೆ ಇಲ್ಲಿ, ನಮ್ಮ ಥರ ರೈಸ್ ಸಿಗೋದಿಲ್ಲ. ಇಲ್ಲಿ ನೋಡಿದ್ರಲ್ಲ, ಎಲ್ಲ ನೋಡಿ, ಎಲ್ಲ ಐಟಮ್ಗಳಲ್ಲಿ ನಿಮಗೆ ಬಾಸುಮತಿ ರೈಸ್ ಅನ್ನೋದೇ ಕಾಣಿಸುತ್ತೆ ಜಾಸ್ತಿ. ಬಾಸುಮತಿ ರೈಸ್ ಎಲ್ಲ ಐಟಮ್ ಕಾಣಿಸೋದೇ ನಿಮಗೆ ಬಾಸುಮತಿ ರೈಸ್. ನಮ್ಮ ಹತ್ರ ಸೋನಾ ಮಸೂರಿ ಅದು ಇದು ಅಂತ ತಿಂತೇವೆ ಇರ್ತೀವಿ, ಅದೇನು ಸಿಗಲ್ಲ ಇಲ್ಲಿ. ಬಾಸುಮತಿ ರೈಸೇ ಜಾಸ್ತಿ ಸಿಗುತ್ತೆ. ಹಾಗೆ ಪ್ಯಾರಾಬಾಯ್ಲ್ಡ್ ರೈಸು ಸಿಗುತ್ತೆ, ಕಮ್ಮಿ ಸಿಗುತ್ತೆ ಅಂತಂದರೆ. ಇಲ್ಲಿ ನೋಡಿ ತುಂಬ ಆಯಿಲ್ ಐಟಮ್ಸ್ ಇದೆ. ಇಲ್ಲಿ ನೋಡಿ ಸನ್ಫ್ಲವರ್ ಆಯಿಲ್ಸ್ ಇದೆ. ಚಾಕ್ಲೇಟ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದಾವೆ. ಸ್ನಿಕ್ಕರ್ಸ್ ಗೊತ್ತಲ್ಲ, ನಮ್ಮ ಇಂಡಿಯಾದಲ್ಲಿನೂ ಬಹಳ ಯೂಸ್ ಮಾಡ್ತೀವಿ ಸ್ನಿಕ್ಕರ್ಸ್ ಎಲ್ಲ.
ಗ್ಯಾಲಕ್ಸಿ ಚಾಕ್ಲೇಟ್ಸ್ ತುಂಬಾ ಅಂದ್ರೆ ತುಂಬಾ ಚೀಪಲ್ಲಿ ಸಿಗುತ್ತೆ ಇಲ್ಲಿ. ಇದು ಸ್ವಿಸ್ದು ಆ್ಯಕ್ಚುಲಿ. ತುಂಬಾ ಅಂದ್ರೆ ತುಂಬಾ, ನಾನು ಇಂಡಿಯಾ ಬರಬೇಕಾದ್ರೆ ತುಂಬಾ ತೊಗೊಂಡು ಬರ್ತೀನಿ ಇವು ಮನೆಗೆ ಎಲ್ಲರೂ ಫ್ರೆಂಡ್ಸ್ಗೂ ಇವೆಲ್ಲ ಪರ್ಚೇಸ್ ಮಾಡ್ತೀನಿ ಜಾಸ್ತಿ. ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಇರುತ್ತೆ. ಒನ್ ಆಫ್ ಮೈ ಫೇವ್ರೇಟ್ ಆಲ್ಸೋ ಇದು. ಕಿಟ್ ಕ್ಯಾಟ್ ಎಲ್ಲ ನಿಮ್ಗೆ ಗೊತ್ತಿರೋದೆಲ್ಲ. ಫ್ರೆಂಡ್ಸ್ ಎಲ್ಲ ಗಮನಿಸ್ತಾ ಬನ್ನಿ, ಈ ಥರನೇ ಸಿಗುತ್ತೆ ಸೇಮ್ ಡಿ ಮಾರ್ಟು, ಆಮೇಲೆ ರಿಲಯನ್ಸ್ ಮಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ ಇಲ್ಲೆಲ್ಲ. ನೋಡ್ಕೊಂತ ಬಟ್ ಈ ಐಟಮ್ ಸಿಗಲ್ಲ ಅನ್ನಂಗಿಲ್ಲ, ಎಷ್ಟೊಂದು ಕಂಪ್ನಿಗಳಿದಾವೆ. ಇದೆಲ್ಲ ನೋಡಿದರೆ ಓನ್ಲಿ ಪಿಕಲ್ ಸೆಕ್ಷನ್. ನೀವು ನೋಡಿದರೆ ಶಾಕ್ ಆಗ್ತೀರ. ಎಲ್ಲ ಇದು ಅದು ಸಿಗಲ್ಲ ಅನ್ನಂಗಿಲ್ಲ. ಎಷ್ಟು ಬ್ರ್ಯಾಂಡ್ಸ್ ಇದೆ ನೋಡಿ. ಪ್ರಿಯಾ ಪಿಕಲ್ಸ್ ಇದೆ. ಯಾಕಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಅಂತಂದ್ರೆ ಒಂದು ಓಣಿಯಲ್ಲಿ ಒಂದ್ 2-3 ಕಿರಾಣಿ ಅಂಗಡಿ ಇರ್ತವೆ. ಬಟ್ ಇಲ್ಲಿ ಕಿರಾಣಿ ಅಂಗಡಿ ಅನ್ನೋದೇ ಇರೋದಿಲ್ಲ. ಸೊ ಒಂದೇ ಹತ್ರಕ್ಕೆ ಬಂದು ತಗೋಬೇಕು. ಈ ತರ ಹೇಳಿದ್ನಲ್ಲ, ಗ್ರ್ಯಾಂಡ್ ಹೈಪರು, ಲೂಲು ಮಾರ್ಕೆಟು, ನೆಸ್ಟೋ ಮಾರ್ಕೆಟ್ ಅಂತ ಇರ್ತವೆ. ಈ ತರ ಬಂದು ನಾವು ತಗೋಬೇಕು. ಸೊ ಅದಕ್ಕಾಗಿ ಒಂದೇ ಹತ್ರ ಇವರೆಲ್ಲರೂ ಒಂದೇ ಹತ್ರ ಎಲ್ಲ ಸಿಗೋ ತರ ಮಾಡಿದ್ದಾರೆ. ನಾವು ಪರ್ಚೇಸ್ ಮಾಡೋಕ್ಕೆಲ್ಲ ಇಲ್ಲೇ ಬರ್ತೀವಿ. ನೋಡಿ ಫುಲ್ ಆಫ್ ಬಿಸ್ಕೆಟ್ಸ್, ಫುಲ್ ತುಂಬಾ ಚೀಪಲ್ಲೇ ಸಿಗುತ್ತೆ ಎಲ್ಲ. ಸ್ಪೆಷಲ್ ಆಫರ್ಸ್ ಇರುತ್ತೆ ಫ್ರೈಡೇ ಟೈಮಲ್ಲಿ. ಇಲ್ಲಿ ನೋಡಿ ಫುಲ್ ಚಾಕ್ಲೇಟ್ಸ್ ಅಂದ್ರೆ ಚಾಕ್ಲೇಟ್ಸ್ ಇದೆ. ನೀವು ಹೋಲ್ಸೇಲ್ನಲ್ಲಿ ತಗೋಬಹುದಾಯ್ತು. ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ಹೋಲ್ಸೇಲಲ್ಲಿ ತಗೋಬಹುದಾಯ್ತು. ನೀವು ನೋಡ್ತಾ ಇದ್ದೀರಲ್ಲ ಇವಾಗ, ಇಲ್ಲೆಲ್ಲ ಹೋಲ್ಸೇಲಲ್ಲಿ ತಗೋಬಹುದಾಯ್ತು. ಇಲ್ಲಿ ನೋಡಿದ್ರೆಲ್ಲ ಮಸಾಲೆ ಐಟಮು ಎಲ್ಲ ಸಿಗುತ್ತೆ ನಿಮಗೆಲ್ಲ, ಗಮನಿಸಿ. ಎಲ್ಲ ಐಟಮ್ ಈ ತರ ಅದೇ ನಮ್ಮ ಕಿರಾಣಿ ಶಾಪಲ್ಲಿ ತಗೊಳ್ತೀವಲ್ಲ, ಸೇಮ್ ಅದೇ ತರ ಇಲ್ಲಿನೂ ಇರ್ತವೆ. ಇನ್ಸೈಡ್ ಅಲ್ಲಿ ಲೂಸ್ ಸಿಗುತ್ತೆ ಅಂತಂದ್ರೆ ಇಲ್ಲಿ. ಅಲ್ಲಿ ನೋಡಿ ಎಲ್ಲ ಚಾಕ್ಲೇಟ್ಸ್ ನೋಡಿ ಒಂದ್ಸಲ ನೀವು. ಓಕೆ, ನಿಮ್ದು ಮಾಡಲ್ಲ ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ ಐಟಮ್ಸ್ ಎಲ್ಲ ನೋಡಿ ನೀವು. ಓಕೆ ಓಕೆ. ಡ್ರೈ ಫ್ರೂಟ್ಸ್ ಐಟಮ್ಸ್ ಎಲ್ಲ ನೋಡಿ ನೀವು, ಎಲ್ಲ ಸಿಗುತ್ತೆ ತುಂಬಾ ಚೀಪಲ್ಲಿ ಸಿಗುತ್ತೆ. ನಿಮ್ಗೆ ಗೊತ್ತಲ್ಲ, ಗಲ್ಫ್ ಕಂಟ್ರಿಯಲ್ಲಿ ಡ್ರೈ ಫ್ರೂಟ್ ಐಟಮ್ಸ್ ಎಲ್ಲ ಚೀಪಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಖಜೂರ್ ಗೊತ್ತಲ್ಲ, ಇಲ್ಲಿ ಬೆಳೀತಾರೆ ಆ್ಯಕ್ಚುಲಿ. ಖಜೂರ್ ಅಂತಂದರೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಇಲ್ಲಿ. ಒಂದೆರಡು ರಕಾಲ ತುಂಬ ಅನೇಕ ರಕಗಳು ಸಿಗುತ್ತೆ ಇಲ್ಲಿ ಇದರಲ್ಲಿ, ಖಜೂರಿನಲ್ಲಿ. ಇನ್ನು ಮುಂದೆ ತೋರಿಸ್ತೀನಿ, ನಾನು ಮುಂದೆ ಬರುವ ವಿಡಿಯೋಗಳಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು, ಇನ್ನೂ ಕ್ಲಾರಿಟಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ವಾಟರ್ ಬಾಟ್ಲ್ ಇದೆ. ಆ್ಯಕ್ಚುಲಿ ವಾಟರ್ ಬಾಟ್ಲ್ ಇವಾಗ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ. ನೀವು ಕೇಳೇ ಇರ್ತೀರ, ಅರಬ್ ಕಂಟ್ರಿಯಲ್ಲಿ ಪೆಟ್ರೋಲ್ಗಿಂತ ವಾಟರ್ ಬಾಟ್ಲ್ ರೇಟ್ ಜಾಸ್ತಿ ಅಂತ. ಹೌದು, ನೀವು ಕೇಳಿದ್ದು ನಿಜಾನೇ, ಇದು ಸತ್ಯ. ಯಾಕಂತಂದ್ರೆ ವಾಟರ್ ಬಾಟ್ಲ್ ಬೆಲೆ ಬಂದ್ಬಿಟ್ಟು 27 ರೂಪಾಯಿ ಇದೆ. ಪೆಟ್ರೋಲ್ 1 ಲೀಟ್ರ್ ಬಂದ್ಬಿಟ್ಟು 14 ರೂಪಾಯಿ ಇದೆ. ಅಂದರೆ ಡಿಫ್ರೆನ್ಸ್ ಎಷ್ಟಾಯಿತು? ಡಬಲ್ ಆಯಿತು. ಪೆಟ್ರೋಲೇ ಕಮ್ಮಿ. ಅರಬ್ ಕಂಟ್ರಿಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಪೆಟ್ರೋಲ್ ಫುಲ್ಲು ತುಂಬ ಚೀಪು. ಇಲ್ಲಿ ಆಯಿಲೇ ಉತ್ಪತ್ತಿ ಆಗಿರೋದ್ರಿಂದ ಇದು ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ. ಪೆಟ್ರೋಲ್ ಎಲ್ಲ, ವಾಟರೇ ಜಾಸ್ತಿ ರೇಟು. ಸೊ ಬನ್ನಿ ನೋಡೋಣ ಇನ್ನೇನು ಸಿಗುತ್ತೆ ಎಲ್ಲ. ನೋಡಿದ್ದೀರಲ್ಲ, ಒಂದ್ಸಲ ಎಂಟರ್ ಆದ್ರೆ ನೋಡಿ, ಇಲ್ಲಿ ಕೇಕ್ಸ್ ಎಲ್ಲ ಸಿಗ್ತಾ ಇದೆ ನಿಮಗೆ. ಟೋಟಲ್ ಆಗಿ ಕೇಕ್ಸ್ ನೋಡ್ತಾ ಇದ್ದೀರಾ, ಎಲ್ಲ ಕೂಲ್ ಕೇಕ್ ಇದೆ, ಎಲ್ಲ ನಾರ್ಮಲ್ ಕೇಕ್ ಇದೆ, ಎಲ್ಲ ಇದಾವೆ. ನೀವು ಗಮನಿಸ್ತಾ ಬನ್ನಿ ಎಲ್ಲ. ಫ್ರೆಂಡ್ಸ್, ಇವಾಗ ನಾವು ಫ್ರೋಜನ್ ಫುಡ್ ಸೆಕ್ಷನ್ ಅಲ್ಲಿ ಇದೀವಿ ನೋಡಿ. ಇಲ್ಲ, ಯಾಕಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಫ್ರೆಶ್ ಚಿಕನ್ ಸಿಗ್ಬೇಕಂತಂದ್ರೆ ನಾವು ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಸಿಗುತ್ತೆ ಫ್ರೆಶ್ ಚಿಕನ್. ಇಲ್ಲಿ ಫ್ರೆಶ್ ಚಿಕನ್ ಅನ್ನೋದೇ ಸಿಗೋದಿಲ್ಲ. ಇಲ್ಲಿ ನೋಡಿ ನೀವು, ತೆಂಗಿನಕಾಯಿ ತರ
ಇದರಲ್ಲಿ ಒಂದು ಕವರಲ್ಲಿ ಚಿಕನ್ ಟೋಟಲ್ ಆಗಿ ಮಾರಿಬಿಡ್ತಾರೆ. ಈ ತರ ನೋಡ್ತಾ ಇದ್ದೀರಲ್ಲ, ತೆಂಗಿನಕಾಯಿ ತರ ಇರುತ್ತೆ. ಈ ತರ ಒಂದು ಕವರ್ನಲ್ಲಿ ಪ್ಯಾಕ್ ಮಾಡಿಬಿಟ್ಟು ಮಾರಿಬಿಡ್ತಾರೆ. ಇದನ್ನ ನಾವು ಮನೆಗೆ ತಗೊಂಡೋಗಿ ಕಟ್ ಮಾಡಿಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಬೇಕು. ಈ ತರ ಬಿಟ್ಟು ಇಲ್ಲೇ ಸಿಗಲ್ಲ. ಒಂದು ತಗೊಂಡ್ರೆ 2 ಆಫರು ಈ ತರ ಎಲ್ಲ ಇರುತ್ತೆ. ನೋಡಿ ಇಲ್ಲಿ ಒಂದು ತಗೊಂಡ್ರೆ ಒಂದು ಆಫರು ಈ ತರ ಇರುತ್ತೆ. ಫ್ರೆಶ್ ಚಿಕನ್ ಅಂತೂ ಸಿಗಲ್ಲ, ಎಲ್ಲೂ ಸಿಗುತ್ತೆ. ನಾವು ಅದಕ್ಕೆ ಹುಡ್ಕೊಂಡು ಹೋಗ್ಬೇಕಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ನೋಡಿ ಐಟಮ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಎಲ್ಲ ಬಂದ್ಬಿಟ್ಟು ಎಲ್ಲ ಫ್ರೋಜನ್ ಫುಡ್ಡೇ. ಯಾಕಂತಂದ್ರೆ ಇಲ್ಲಿ ಹವಾಮಾನ ಗೊತ್ತಲ್ಲ ನಿಮ್ಗೆ, 51 ಡಿಗ್ರಿವರೆಗೂ ಹೋಗುತ್ತೆ. ಸೊ ಅದರಿಂದ ತುಂಬಾ ಅಂದ್ರೆ ತುಂಬಾ ಹೀಟ್ ಇರುತ್ತೆ. ಹೊರಗಡೆ ಇಟ್ರೆ ತುಂಬಾ ಇದಾಗಿಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಅದರ ಸಲುವಾಗಿ ಆಲ್ಮೋಸ್ಟ್ ಅಲ್ಲಿ ಫ್ರಿಡ್ಜ್ ಅಥವಾ AC ಅಲ್ಲೇ ಇವ್ರು ಜೀವನ ಮಾಡ್ತಾರೆ. ಎಲ್ಲ ನೋಡಿ ಐಸ್ ಐಟಮ್ ಎಲ್ಲ ಫ್ರಿಡ್ಜ್ ಐಟಮ್. ನಾವು ಇದೇ ತಿಂತೀವಿ. ಯಾವ ತರ ಸರ್ವೈವ್ ಆಗ್ತಾ ಇದೀವಿ ನೀವು ನೋಡಿ. ನೋಡ್ತಾ ಇದ್ದೀರಲ್ಲ, ಇವೇ ಫುಲ್ ಫ್ರೋಜನ್ ಸೆಕ್ಷನ್ ಇದು ಬಂದ್ಬಿಟ್ಟು. ಗಮನಿಸಿ ನೀವು ಒಂದ್ಸಲ. ನಾವು ತಗೊಂಡೋಗಿ ಫ್ರೈ ಮಾಡ್ಕೊಂಡು ತಿಂತಾ ಇರ್ತೀವಿ ಅಥವಾ ಎಲ್ಲ. ಇವೆಲ್ಲ ನೋಡಿದಿರ, ಬಟರು, ಈ ಕ್ರೀಮು ಎಲ್ಲ ಐಟಮ್ಸು. ನೀವು ಒಂದ್ಸಲ ಇದನ್ನ ಲುಕ್ ಹಾಕಿ ಒಂದ್ಸಲ. ಇದೆಲ್ಲ ಬಟರು ಇದೆಲ್ಲ. ಕುವೈಟ್ ನಲ್ಲಿ ಆಲ್ಕೋಹಾಲ್ ಬ್ಯಾನ್ ಇದೆ ಟೋಟಲ್ ಆಗಿ, ಸೊ ಯೂಸ್ ಮಾಡಲ್ಲ. ಗಮನಿಸಿ, ಎಲ್ಲ ಸಿಗುತ್ತೆ ನಿಮ್ಗೆ. ಇಂಥ ಐಟಮ್ ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಐಟಮು ಸಿಗುತ್ತೆ. ಅವಾಗಲೇ ಚಿಕನ್ ತೋರಿಸಿದ್ದೀನಲ್ಲ ನಿಮಗೆ. ಚಿಕನ್ ಬಂದ್ಬಿಟ್ಟು ಇಲ್ಲಿ 1 kg ಆ ಥರ ಇರುತ್ತೆ. 1 kg ಅಂತಂದರೆ ಇಂಡಿಯನ್ ರುಪೀಸಲ್ಲಿ 270 ರುಪೀಸು. 1 kgಗೆ 270 ರುಪೀಸ್ ಕೊಡ್ತೀವಿ ನಾವು ಚಿಕನ್ಗೆ. ನೀವು ಗಮನಿಸ್ತಾ ಇದ್ದೀರಲ್ಲೇ ನೋಡಿ, ಎಲ್ಲ ಫ್ರೋಜನ್ ಐಟಮು ಸಿಗುತ್ತೆ ನಿಮಗೆ. ಅದು ಇದು ಎಲ್ಲ ನಿಮ್ಗೆ ಐಟಮ್ಸ್ ನೋಡಿ ಎಲ್ಲ ಸಿಗುತ್ತೆ ಇಲ್ಲಿ ನೋಡಿ. ಸಪ್ರೇಟ್ ಆಗಿ ಏನೇನೋ ಮಾಡಿಬಿಟ್ಟಿದ್ದಾರೆ, ಲೆಗ್ ಪೀಸಸ್ ಎಲ್ಲ. ಓಕೆ, ಮುಂದೆ ಇನ್ನೇನೇ ಫ್ರೆಂಡ್ಸ್, ಇವಾಗ ತರಕಾರಿ ಪ್ಲೇಸ್ಗೆ ಬಂದ್ಬಿಟ್ಟಿದ್ವಿ. ಇಲ್ಲಿ ನೋಡಿ ಮೊಟ್ಟೆಗಳಿದೆ, ನಾಟಿ ಮೊಟ್ಟೆಗಳಿದೆ. ಹಿಂಗೆ ಬನ್ನಿ ನೋಡ್ಕೊಂತ ಹೋಗೋಣ ಇಲ್ಲಿ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟಿದೆ ಮಾರ್ಕೆಟ್ದಲ್ಲಿ. ಇಲ್ಲಿ ನೋಡಿ ಮೆಣಸಿಕಾಯಿ ಇದೆ, ಐಟಮ್ಸ್ ಎಲ್ಲ ನೀವು ನೋಡಿ. ಡ್ರಮ್ ಸ್ಟಿಕ್ ಇದೆ, ಬೆಂಡಿ ಇದೆ, ಬ್ರಿಂಜಾಲ್ ಇದಾವೆ, ಟೊಮೊಟೊ, ಕ್ಯಾರೆಟ್, ನಿಮ್ಗೆ ಏನು ಸಿಗಲ್ಲ ಎಲ್ಲ ಸಿಗುತ್ತೆ ನೋಡಿ. ನಮಗೆ ಇಂಡಿಯಾದಲ್ಲಿ ಸಿಗಲಾರ್ದಂಥ ಐಟಮ್ಸು ಕೆಲವೊಂದು ಇಲ್ಲಿ ಸಿಗುತ್ತೆ. ಅಂದರೆ ಬೇರೆ ದೇಶದಿಂದ ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ಲ, ಸೊ ಎಲ್ಲ ಸಿಗುತ್ತೆ. ಅದು ಇದು ಸಿಗಲ್ಲ ಅಂತ ಏನಿಲ್ಲ. ಸ್ವಲ್ಪ ಅಂತಂದರೆ ಕಾಸ್ಟ್ಲಿ ಜಾಸ್ತಿ ಇರ್ತವೆ ಕಂಪೇರ್ ಮಾಡ್ಕೊಂಡ್ರೆ ಇಂಡಿಯಾ ಕಂಪೇರ್ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಬನ್ನಿ ಇಲ್ಲಿ. ಇದೂ ಐಟಮ್ಸ್ ನೋಡಿ ಎಲ್ಲ. ಒಂದ್ಸಲ ತರಕಾರಿ ಸೆಕ್ಷನ್ ನೀವು ಗಮನಿಸಿ. ಹಾಲು, ಈರುಳ್ಳಿ ಎಲ್ಲ ಸಿಗುತ್ತೆ ನಿಮ್ಗೆ. ಆ ಐಟಮ್ ಈ ಐಟಮ್ ಅಂತಲ್ಲ. ಇಲ್ಲಿ ನೋಡಿ ಚಿಕನ್ ಎಲ್ಲ ಸಿಗುತ್ತೆ. ಓಕೆ, ಅಲ್ಲಿ ಮೀನು ಸೆಕ್ಷನ್ ಇದೆ. ಜಸ್ಟ್ ಮೀನು ಸೆಕ್ಷನ್ ನೋಡ್ಕೊಂಡ್ ಬರೋಣ ಯಾವ ಥರ ಮೀನು ಸಿಗುತ್ತೆ ಅಂತ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಅಂದರೆ ಇಲ್ಲಿದೆ ಸಮುದ್ರದ ಮೀನೇ ಸಿಗುತ್ತೆ ಎಲ್ಲ. ನಮ್ಮ ಇಂಡಿಯಾ ಮೀನು ಕಡಿಮೆ ಸಿಗುತ್ತೆ, ಎಲ್ಲೋ 1-2 ಇರುತ್ತೆ. ಏಡಿಗಳು, ದೊಡ್ಡ ದೊಡ್ಡ ಮೀನುಗಳು ನೋಡಿ, ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದಾವೆ ಅಂತ ಅಂದ್ಬಿಟ್ಟು. ಜಿಲೇಬಿ ಗೊತ್ತಲ್ಲ, ಜಿಲೇಬಿ ಇದು ಜಿಲೇಬಿ ಅಂತೀವಲ್ಲ, ಜಿಲೇಬಿ ಇದು ತಿಲಪಿಯಾ ಅಂತಾರೆ. ಎಷ್ಟು ದೊಡ್ಡ ದೊಡ್ಡ ಮೀನುಗಳು, ಪ್ರಾನ್ಸು, ಏಡಿ ಎಲ್ಲ. ಇದು ಸಿಗಲ್ಲ ಅದು ಸಿಗಲ್ಲ, ಎಲ್ಲ ಸಿಗುತ್ತೆ, ಹುಡುಕ್ಬೇಕಷ್ಟೇ. ಫ್ರೆಂಡ್ಸ್, ಇವಾಗ ಫ್ರೂಟ್ಸ್ ಸೆಕ್ಷನ್ ಇದೀವಿ ನೋಡಿ. ಎಲ್ಲ ಫ್ರೂಟ್ಸ್ ಏನೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ನೀವು ಒಂದ್ಸಲ ಲುಕ್ ಹಾಕಿ.
ಆ್ಯಪಿಲು, ನ್ಯೂಜಿಲ್ಯಾಂಡ್ ಆ್ಯಪಿಲು, ಚೀನಾ ಆ್ಯಪಿಲು ಎಲ್ಲ ಸಿಗುತ್ತೆ ನಿಮಗೆ. ಒಂದ್ಸಲ ಗಮನಿಸಿ, ಎಲ್ಲ ಚೆನ್ನಾಗಿರುತ್ತೆ. ಐಟಮ್ ಮಾತ್ರ ಫುಲ್ ಕ್ವಾಲಿಟಿ ಇರುತ್ತೆ. ಅಂದರೆ ಎಲ್ಲ ಫಾರಿನ್ಲಿದ್ದ ಎಕ್ಸ್ಪೋರ್ಟ್ ಆಗೋದು ಇಲ್ಲಿಗೆ ಇಂಪೋರ್ಟ್ ಆಗುತ್ತೆ ಅಲ್ಲ, ಅದರ ಸಲುವಾಗಿ ಎಲ್ಲ ಐಟಮ್ಸೂ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಐಟಮ್ಸ್ ಬಗ್ಗೆ ಯೋಚನೆ ಮಾಡೋದೇ ಬೇಕಾಗಿಲ್ಲ, ಎಲ್ಲ ಅಂದರೆ ಎಲ್ಲ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ಟಾರ್ಚ್ ಲೈಟ್ಸ್ ಇದೆ. ತುಂಬ ಆಫರಲ್ಲಿ ಅಂದರೆ ಆಫರಲ್ಲಿ ಸಿಗುತ್ತೆ. ಫುಲ್ ಬ್ರ್ಯಾಂಡೆಡ್ ಇರುತ್ತೆ ಇಲ್ಲೆಲ್ಲ ಐಟಮ್ಸ್ ಎಲ್ಲ. ನೋಡಿದಿರಲ್ಲ, ನಮ್ಮ ಇಂಡಿಯಾಗೆ ತುಂಬ ಜನ ಫಾರಿನ್ನಿಂದ ತೊಗೊಂಬರ್ತಾರೆ. ತುಂಬ ಆಫರಲ್ಲಿ ಸಿಗುತ್ತೆ ನಿಮ್ಗೆ ಐಟಮ್ ಎಲ್ಲ. ಇಲ್ಲಿಂದ ತೊಗೊಂಬಂದ್ರೆ ನಿಜವಾಗ್ಲೂ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಇರುತ್ತೆ. 1 ಕಿಲೋಮೀಟರ್ 2 ಕಿಲೋಮೀಟರ್ವರೆಗೂ ಲೈಟ್ ಹೋಗುವ ಥರ ಇರುತ್ತೆ ಇಲ್ಲೆಲ್ಲ. ನೋಡಿದ್ರಲ್ಲ, ಎಷ್ಟು ಗಮನಿಸಿ, ಇದೆಲ್ಲ ಇರುತ್ತೆ ನಿಮಗೆಲ್ಲ ಟೋಟಲ್ ಆಗಿ. ಮಿಕ್ಸಿಗಳು, ದೊಡ್ಡ ದೊಡ್ಡ ಬ್ಯಾಟ್ರಿ ಲೈಟ್ಗಳು, ನೀವೇ ಒಂದ್ಸಲ ಗಮನಿಸಿ ಏನೆಲ್ಲ ಸಿಗುತ್ತೆ ಅಂತ. ಟೋಟಲ್ ಆಗಿ ಎಲ್ಲ ಆಫರಲ್ಲಿ ಸಿಗುತ್ತೆ. ಒಂದು ತೊಗೊಂಡ್ರೆ ಒಂದು ಫ್ರೀ, ಈ ಥರ ಚಿಕ್ಕದಾಯಿತು ದೊಡ್ಡದಾಯಿತು. ಇದು ಫಾರಿನ್ನಿಂದ ಬರುವವರು, ಅಬ್ರಾಡ್ಲಿಂದ ಬರುವವರು ಕಂಪಲ್ಸರಿ ಮನೆಗೆ ತೊಗೊಂಡು ಹೋಗ್ತಾರೆ ಇವು ಬ್ಯಾಟ್ರಿ ಲೈಟ್ ಎಲ್ಲ. ನೀವು ಗಮನಿಸಿ, ಬೇಕಂತಂದರೆ ಭಾಳ ಮಂದಿ ತೊಗೊಂಬರ್ತಾರೆ. ಯಾಕಂದರೆ ಅಷ್ಟು ಕ್ವಾಲಿಟಿಯಲ್ಲಿ ಸಿಗುತ್ತೆ ನಿಮಗೆ, ಡೂಪ್ಲಿಕೇಟ್ ಅಂತ ಸಿಗೋದಿಲ್ಲ. ಗಮನಿಸಿ, ಎಷ್ಟೊಂದು ಟೈಪ್ಸ್ ಇದಾವೆ ಅಂತ ಅಂದ್ಬಿಟ್ಟು ನೀವೇ ನೋಡಿ. ನೋಡಿದಿರಲ್ಲ, ಒಂದ್ಸಲ ಮಾರ್ಕೆಟ್ ಒಳಗಡೆ ಬಂದರೆ ಎಷ್ಟು ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ. ಇದು ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್. ಈವನ್ ಸೈಡಿಗೆ ನೋಡಿ ಮೊಬೈಲ್ಸೂ ಸಿಗುತ್ತೆ. ಶೂ ಗೀ ಎಲ್ಲ ಒಂದ್ಸಲ ಎಂಟರ್ ಆದರೆ ಅದು ಇದು ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಮೆಟೀರಿಯಲ್ನು ಸಿಗುತ್ತೆ. ನೀವು ಜಸ್ಟ್ ತಗೊಂಡು ಹೋಗ್ತಾ ಇರಬೇಕು, ದುಡ್ಡಿದ್ರೆ ಅಷ್ಟೇ. ಇಲ್ಲಿ ನೋಡಿ, ಮತ್ತೆ ಬಟ್ಟೆಗಳಿಗೆ ಬಂದ್ಬಿಟ್ಟಿದೀವಿ. ವುಡ್ಲ್ಯಾಂಡ್ ಶೂನು ಇದೆ ನೋಡಿ. ಇವಾಗ ಸೂಟ್ ಕೇಸ್ ಅಂದರೆ ಬ್ರೀಟ್ ಕೇಸ್ ಸೆಕ್ಷನ್ ಅಲ್ಲಿ ಇದೀವಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಕ್ವಾಲಿಟಿ ಐಟಮ್ ಇರುತ್ತೆ. ಮೇಲೆಯಿಂದ ಕೆಳಗೆ ಬಿಸಾಕಿದ್ರು ಓದಿದ್ರು ಇದಕ್ಕೆ ಏನೂ ಆಗಲ್ಲ, ಅಂತಹ ಮೆಟೀರಿಯಲ್ ಇರುತ್ತೆ. ಇದು ಆಫರಲ್ಲಿ ಇರ್ತವೆ ಇಲ್ಲಿ. ನೋಡಿ, ಜಸ್ಟ್ ಒಂದ್ಸಲ ಗಮನಿಸಿದಿರಲ್ಲ ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಒಂದು ಸಲ ಎಂಟರ್ ಆದರೆ ಮತ್ತೆ ಒಟ್ಟು ಐಟಮ್ ಇದು ಅದು ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಐಟಮು ಸಿಗುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಅಡುಗೆ ಸಾಮಾನಿಂದ ಹಿಡಿದು ಎಲ್ಲ ಐಟಮೂ ಸಿಗುತ್ತೆ. ಇಲ್ಲಿ ನೋಡಿ, ಸೈಡ್ಗೆ ಡಂಬಲ್ಸ್ ಇದೆ, ಇಲ್ಲ ಅಡುಗೆ ಐಟಮ್ಸ್ ಇದೆ. ನಿಮ್ಗೆ ಅದು ಇದು ಸಿಗಲ್ಲ ಅಂತಲ್ಲ, ಎಲ್ಲ ಐಟಮು ಸಿಗುತ್ತೆ. ಫ್ರೆಂಡ್ಸ್ ನೋಡಿದಿರಲ್ವಾ ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ನ. ನೀವು ಒಂದ್ಸಲ ಗ್ರ್ಯಾಂಡ್ ಹೈಪರ್ ಒಳಗಡೆ ಎಂಟರ್ ಆದರೆ ಯಾವ ಥರ ಇರುತ್ತೆ ಅಂತ ನೋಡಿದಿರಲ್ಲ. ಇನ್ಮೇಲೆ ಇದೇ ಥರ ಕುವೈಟ್ನಲ್ಲಿ ವೀಡಿಯೋಸ್ನ ಮಾಡಲಾಗುತ್ತೆ, ಲೈವ್ ವೀಡಿಯೋಸ್ನ, ಇಲ್ಲಿನ ಕಲ್ಚರ್ನ, ಎನ್ವಿರಾನ್ಮೆಂಟ್ನ ನಿಮಗೂ ತೋರಿಸಲಾಗುತ್ತದೆ. ಸೊ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಎಡವಟ್ಟಾದರೆ ವಾಯ್ಸಲ್ಲಿ ಕ್ಷಮಿಸಿ. ಇನ್ಮೇಲೆ ನಾನು ಅಪ್ಡೇಟ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.